ಕಳೆದ ರಾತ್ರಿಯಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ವರ್ಣನ ಆರ್ಭಟ ಜೋರಾಗಿರ್ತಕ್ಕಂಥದ್ದು. ಜಿಲ್ಲೆಯ ಏನು ಸೇಡಂ ತಾಲೂಕಿನ ಬಹುತೇಕ ಗ್ರಾಮಗಳು ಜಲಾವೃತವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಇದು ಸೇಡಂ ತಾಲೂಕಿನ ಏನು ತೊಟ್ನಳ್ಳಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ನೋಡ್ತಾ ಇದೀವಿ ಈಗಾಗಲೇ ಏನು ಸಾಕಷ್ಟು ಮಳೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಿಂದ, ಅಂದ್ರೆ ನೆನೆ ತಡರಾತ್ರಿಯಿಂದ ಏನು ಮಳೆ ಸಾಕಷ್ಟು ಸುರಿತಾ ಇತ್ತು. ಈ ಒಂದು ಸುರಿತಾ ಇರ್ತಕ್ಕಂಥ ಒಂದು ಮಳೆಯಿಂದಾಗಿ ಕಾಗಿಣಾ ನದಿಯು ಒಂದ್ ಕಡೆ ತುಂಬಿ ಹರಿತಾ ಇರ್ತಕ್ಕಂಥದ್ದು, ಜೊತೆಗೆ ಬರ್ತಾ ಇರ್ತಕ್ಕಂಥ ಹಳ್ಳ ಕೊಳ್ಳಗಳು ಸಹ ಸಾಕಷ್ಟು ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಏನೋ ಹಳ್ಳದ ಪಕ್ಕದಲ್ಲಿ ಇರ್ತಕ್ಕಂತಹ ಕೆಲವು ಜಮೀನುಗಳಿಗೂ ಸಹ ನೀರು ನುಗ್ಗಿರ್ತಕ್ಕಂಥದ್ದು. ಇನ್ನು ಕೆರೆ ಕಟ್ಟೆಗಳು ಸಹ ಸಾಕಷ್ಟು ತುಂಬಿ ಹರಿತಾ ಇರ್ತಕ್ಕಂಥದ್ದು. ಈಗ ತೊಟ್ನಳ್ಳಿ ಗ್ರಾಮದಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಸಹ ಏನು ಗ್ರಾಮಸ್ಥರು ಹೊಲಗಳಿಗೆ ತೆರಳಕ್ಕಾಗದೆ ಮನೆಯಲ್ಲಿ ದವಸ ಧಾನ್ಯಗಳನ್ನ ಏನು ಸಂಗ್ರಹಣೆಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ರು, ಆ ದವಸ ಧಾನ್ಯಗಳನ್ನ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲೇ ಪರದಾಡುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಇದು ತೊಟ್ನಳ್ಳಿ ಗ್ರಾಮದಲ್ಲೇ ಇದೀವಿ. ಈ ಒಂದು ಗ್ರಾಮದಲ್ಲಿ ನೋಡ್ತಾ ಇದ್ವಿ ಈಗಾಗಲೇ ಮೊಣಕಾಲುದ್ದಕ್ಕೂ ನೀರನ್ನ ಹರಿತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಕ್ಕಳು ಮರಿಗಳು ಸಹ ಏನು ಇವತ್ತು ಶಾಲೆಗೆ ಹೋಗದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿರ್ತಕ್ಕಂಥ. ಯಾಕಂದ್ರೆ ಈ ಒಂದು ಗ್ರಾಮದಿಂದ ಮುಖ್ಯ ಹೆದ್ದಾರಿಗೆ ಬರ್ಬೇಕಂದ್ರೆ ಸುಮಾರು 2 ಕಿಲೋಮೀಟರ್ ಅಷ್ಟು ಅಂತರ ಆಗುತ್ತೆ. ಸೊ ಹೀಗಾಗಿ ಏನು ಮಕ್ಕಳಿಗೂ ಹೋಗೋದಕ್ಕೂ ಸಹ ಸಾಕಷ್ಟು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ವಾಹನದ ವ್ಯವಸ್ಥೆಯೂ ಸಹ ಇಲ್ಲ. ಜೊತೆಗೆ ಮಳೆ ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈಗಾಗಲೇ ಏನು ಮುಂದಿನ 48 ಗಂಟೆಗಳ ಕಾಲ ಒಂದು ಆರೆಂಜ್ ಅಲರ್ಟ್ ಅನ್ನ ಘೋಷಣೆಯನ್ನ ಮಾಡಿತ್ತು. ಹೀಗಾಗಿ ಈ ಗ್ರಾಮದ ಜನರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸದೆ ಗ್ರಾಮದಲ್ಲೇ ಉಳಿಸ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇದೀವಿ. ಈ ಗ್ರಾಮದಲ್ಲಿ ಈಗಾಗಲೇ ಮನೆ ಮುಂದೆಯೂ ಸಹ ಜನರು ನಿಂತ್ಕೊಂಡಿರ್ತಕ್ಕಂಥ, ಯಾಕಂತಂದ್ರೆ ಹೊರಗಡೆ ಹೋಗ್ಬೇಕು, ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು, ತಮ್ಮ ಏನು ಹೊಲಗಳಿಗೆ ಹೋಗ್ಬೇಕು ಅನ್ನೋಂಥ ಒಂದು ಇದ್ರೂ ಸಹ ಆಗದೆ ಇರ್ತಕ್ಕಂಥದ್ದು. ರಾತ್ರಿಯಿಂದ ಮಳೆ ಆಗಿರ್ತಕ್ಕಂಥದ್ದು. ಇಲ್ಲಿ ವೃದ್ಧೆಯರು ಸಹ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತಿದೀನಿ. ಅಮ್ಮ, ಏನೇನಾಯ್ತು ರಾತ್ರಿ ಎಲ್ಲ? ಹೆಂಗ್ ಮಳೆ ಇದು ಆಗೋದು ನಿಮ್ಗೆಲ್ಲ? ರಾತ್ರಿಗೆ 5 ಚೀಲ ಹೆಸರು ತೊಯ್ದಾವ್ರಿ, 10 ಚೀಲ ಕಾಯಿ ತೊಯ್ದಾವ್ರಿ. ಒಟ್ಟು ಮನಿ ಎಲ್ಲ ಒಂದು ಮಳ ಹುಕ್ಕವ್ರಿ. ಒಟ್ಟು ನೀರ್ ಮಳಕಲ್ಲಿ ನೀರ್ ಬಂದ್ ಹುಕ್ಕವ್ರಿ. ಒಬ್ಬೇಕಿನಿ ಯಾರಿಲ್ಲ, ಎಷ್ಟ್ ಚೀರ್ದ್ರು ಯಾರು ಬಂದಿಲ್ರಿ. ಏನ್ ಮಾಡಂತೀರಿ ಅಂತ ಮಳ್ಯಾಗ? ಹಂಗೆ ಕಚ್ಚೆ ಹೊಡ್ಕೊಂಡು ಬೆಳ್ದನ್ ತುಂಬಾ ತುಂಬಿನಿ ಚಲ್ಕೇಶನ್ ಸುಮ್ಮನೆ ಕುಂತೀವಿ ನೋಡ್ರಿ. ನಾಯನ್ ರಾತ್ರಿ ಎಷ್ಟು ಗಂಟೆಯಿಂದ ಮಳೆ ಶುರು ಆಯ್ತು? ಬೆಳಗಿನವರೆಗೆ ಎಷ್ಟು ಮಳೆ ಇತ್ತ? 2ಕ್ಕೆ ಚಾಲು ಆಗ್ಯದ್ರಿ ಮಳಿ. ಅವಾಗೆ ಚಾಲು ಆಗ್ಯದ. ನಾನು ನೀರ್ ಹುಕ್ಕಿವಾರ 2ಕ್ಕೆ ಹಿಡಿದು ಹೋಗ್ಲಿಕತ್ತಾವ್ ನೋಡ್ರಿ. 2 ಹಿಡಿದು ಹೋಗ್ಲಿಕತ್ತಾವ್ ನೀರ್ ಮನ್ಯಾಗ. ಯುವಕರು ಗ್ರಾಮಸ್ಥರು ಇದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಯಾಕಂತಂದ್ರೆ ರಾತ್ರಿ ಹಿಡಿದು ಸಹ ಮಳೆ ಆಗಿರ್ತಕ್ಕಂಥದ್ದು, ಬೆಳಗಿನ ಜಾವವರೆಗೂ ಸಹ ಮಳೆ ಬಂದಿರ್ತಕ್ಕಂಥದ್ದು. ಗ್ರಾಮದಲ್ಲಿ ಸಾಕಷ್ಟು ಮಳೆ ಅವಾಂತರವಾಗಿ ಏನು ಮಳೆ ಒಳಗಡೆ ಮಳೆ ನೀರನ್ನ ಏನು ಹೊರಗಡೆ ಹಾಕುವಂತ ಒಂದು ಪರಿಸ್ಥಿತಿಯು ಸಹ ನಿರ್ಮಾಣ ಆಗಿತ್ತು. ಯುವಕರು ಇದ್ದಾರೆ, ಅವರನ್ನು ಸಹ ಕೇಳ್ತೀನಿ. ಬೆಳಗ್ಗೆಯಿಂದ ಯಾವ ರೀತಿ ಸಂಕಷ್ಟ ಆಗ್ತಾ ಇತ್ತು ಇಲ್ಲಿ? ಸರ್, ಜನರಿಗೆಲ್ಲ ತೊಂದರೆ ಇದೆ. ನಿನ್ನೆ ನೈಟ್ 11 ಗಂಟೆಗೆ ಸ್ಟಾರ್ಟ್ ಆಗಿದೆ ಮಳೆ. 11 ಗಂಟೆ ಸ್ಟಾರ್ಟ್ ಆಗಿ 3 ಗಂಟೆವರೆಗೂ ಬಂದಿದೆ. ಸ್ಕೂಲ್ಗೆ ಮಕ್ಕಳು ಹೋಗೋಕ್ಕಾಗ್ತಾ ಇಲ್ಲ. ಬಾಣಂತಿರಿದ್ರು ಪ್ರಾಬ್ಲಮ್ ಐತೆ. ಪ್ರತಿ ವರ್ಷ ಇದೇ ಪ್ರಾಬ್ಲಮ್ ಇದೆ ಸರ್. ಪ್ರತಿ ವರ್ಷ ಈಗ ಒಂದು 10-15 ವರ್ಷ ಆಯಿತು ಇದೇ ಪ್ರಾಬ್ಲಮ್ ಇದೆ. ಸಚಿವರು ಲೆಟರ್ ಕೊಟ್ಟು 2 ವರ್ಷ ಆಯಿತು, ಲೆಟರ್ ಕೊಟ್ಟರು ಕ್ಯಾರೆ ಅಂತಿಲ್ಲ. ಈ ಕಡೆ ತವರು ಸಚಿವರೇ ಇದ್ದಾರೆ, ಬಟ್ ಏನು ಮಾಡೋಕ್ಕಲ್ಲ. ಅಧಿಕಾರಿಗಳು ಬೆಳಗ್ಗೆ 6 ಗಂಟೆಗೆ ಹಚ್ಚಿದ್ರು ಅಧಿಕಾರಿಗಳು ಸ್ಪಂದಿಸ್ತಿಲ್ಲ. DC ಗೆ ಹಚ್ಚಿದ್ದೀವಿ, AC ಗೆ ಹಚ್ಚಿದ್ದೀವಿ, ತಹಸೀಲ್ದಾರ್ಗೆ ಹಚ್ಚಿದ್ದೀವಿ, VA ಗೆ ಹಚ್ಚಿದ್ದೀವಿ. ಇನ್ನು 12 ಗಂಟೆ ಆದರೂ ಕೂಡ ಯಾರು ಈ ಕಡೆ ತಲೆ ಹಾಕಿಲ್ಲ. ಈಗ ನಿಮ್ ಭಾಗದ ಶಾಸಕರೇ ಇವತ್ತು ಸಚಿವರು ಇದ್ದಾರೆ, ಮತ್ತೆ ಅವ್ರ ಗಮನಕ್ಕೆ ಏನು ಇದು ಬಂದಿಲ್ವಾ? ಏನು ಗಮನಕ್ಕಿದ್ರು ಏನು ಮಾಡ್ತಾ ಇಲ್ಲ. ಇದು ಈ ವರ್ಷದ ಪ್ರಾಬ್ಲಮ್, 5-6 ವರ್ಷದ ಪ್ರಾಬ್ಲಮ್ ಇದೆ. ಗಮನಕ್ಕೆ ಪ್ರತಿ ವರ್ಷ ಇದೇ ಹಾಡಿದೆ, ಪ್ರತಿ ವರ್ಷ ಹಿಂಗೆ ಇದೆ. ಅವ್ರು ಬರ್ತಾರೆ, ಮಳೆ ಬಂದಾಗ ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಯಾವ್ದಾದ್ರು ಬಾಣಂತಿರ ಎಮರ್ಜೆನ್ಸಿ ಇದ್ರೆ ಏನು ಮಾಡೋಕ್ಕಲ್ಲ ಸರ್, ಜೀವ ಕೊಡ್ಬೇಕಷ್ಟೇ. ಜೀವ ಕೊಡೋದು ಒಂದೇ ಇದೆ. ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮತ ಕೇಳೋದಕ್ಕೆ ಮಾತ್ರ ಬರ್ತಾರೆ ಹೊರತು ಅದಾದ್ಮೇಲೆ ಯಾರು ಬರೋದಿಲ್ಲ ಅನ್ನೋ ಒಂದು ಮಾತು ಹೇಳ್ತಿರ್ತಕ್ಕಂಥದ್ದು. ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರ ತವರು ಕ್ಷೇತ್ರವೇ ಇದು ಆಗಿದ್ರು ಸಹ ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರ ಆತ ಇದ್ರು ಸಹ ಕೇಂದ್ರ ಸ್ಥಾನ ಬೆಂಗಳೂರನ್ನ ಬಿಟ್ಟು ತಮ್ಮ ಕ್ಷೇತ್ರಕ್ಕೆ ಮಾತ್ರ ಬರದೇ ಇರತಕ್ಕಂಥದ್ದು ಒಂದು ದುರಂತ ಅಂತ ಹೇಳ್ಬೋದು. ಈಗಲಾದ್ರೂ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಈ ಭಾಗಗಳಿಗೆ ತೆರಳಿ ಇಲ್ಲಾಗಿರ್ತಕ್ಕಂಥ ಅನಾಹುತಗಳಿಗೆ ಒಂದು ಪರಿಹಾರವನ್ನ ಕೊಡ್ತಾರ ಅನ್ನೋಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜಲವಾದಿ ಜೊತೆ ವಿಶ್ವಕುಮಾರ್ ಬೋಗನಹಳ್ಳಿ, ವಿಸ್ತಾರ ನ್ಯೂಸ್, ಕಲಬುರಗಿ.